ಸೊ ಸೆಕೆಂಡ್ ಲೆಸನ್ ಇದೆ ದ 3 ಕ್ವಶನ್ಸ್ ಅಂತ. ಈ 3 ಕ್ವಶನ್ ಅಂತಕ್ಕಂಥ ಸೆಕೆಂಡ್ ಪ್ರೋಸಲ್ಲಿ ಇಂದು ಒಕ್ಯಾಬ್ಯುಲರಿ ಮತ್ತು ಪ್ರಾಕ್ಟೀಸ್ ರೈಟಿಂಗ್ನಲ್ಲಿ ಇರ್ತಕ್ಕಂಥ ಕೆಲವೊಂದಿಷ್ಟು ಟಾಸ್ಕ್ಸ್ ಇದಾವೆ, ಕ್ವಶನ್ಸ್ ಇದಾವೆ, ಅವುಗಳಿಗೆ ಆನ್ಸರ್ಸನ್ನು ನೋಡೋಣ. ಆಲ್ರೆಡಿ ದ 3 ಕ್ವಶನ್ಸ್ ಪಾಠದ್ದು ಕನ್ನಡ ಸಮರಿ ಆಗಿರ್ಬೋದು ಮತ್ತು ಕಾಂಪ್ರಿಹೆನ್ಷನಲ್ಲಿ ಇರ್ತಕ್ಕಂಥ ಕ್ವಶನ್ ಆನ್ಸರ್ಸ್ಗಳನ್ನು, ಸೊ ನಿಮ್ಮ ಪಠ್ಯದ ಮಿಡಲಲ್ಲಿ ಇರ್ತಕ್ಕಂಥ ಪೇಜ್ಗಳ ಟೆಕ್ಸ್ಟ್ಗಳನ್ನು ಕ್ವಶನ್ಸ್ಗಳನ್ನು ಸಹಿತನೂ ಕೂಡ ಹಾಕಿದ್ದೀವಿ. ಸೊ ಹಿಂದಿನ ವಿಡಿಯೋ ನೋಡದೇ ಇದ್ದರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ 9ನೇ ತರಗತಿ 9th ಇಂಗ್ಲೀಷ್ ಸಮರಿ ಆ್ಯಂಡ್ ಕ್ವಶನ್ ಆನ್ಸರ್ ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ನೋಡ್ಬೋದು. ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ 9ನೇ ತರಗತಿಯವರಿಗೆ ಕನ್ನಡ, ಇಂಗ್ಲೀಷ್, ಹಿಂದಿ, ವಿಜ್ಞಾನ ಮತ್ತು ಸಮಾಜ ವಿಜ್ಞಾನದಲ್ಲಿ ಎಲ್ಲ ಪಾಠಗಳ ನೋಟ್ಸ್, ಕ್ವಶನ್ ಆನ್ಸರ್ಸ್ಗಳು, ನಿಮ್ಮ FA SA ಎಕ್ಸಾಮ್ನ ಮಾಡೆಲ್ ಕ್ವಶನ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ಪ್ಲೇಲಿಸ್ಟ್ ಸಜೆಸ್ಟ್ ಮಾಡಿದ್ದೀನಿ, ತಾವು ಹೋಗಿ ನೋಡಿ ಅಂತ ಹೇಳ್ತಾ. ಸೊ ನೋಡೋಣ ಒಕ್ಯಾಬ್ಯುಲರಿ ಮತ್ತು ಪ್ರಾಕ್ಟೀಸ್ ರೈಟಿಂಗಲ್ಲಿ ಇರ್ತಕ್ಕಂಥ ಟಾಸ್ಕ್ನ ಕ್ವಶನ್ಸ್ಗಳು. ಫಸ್ಟ್ ಒನ್ ಒಕ್ಯಾಬ್ಯುಲರಿ, ಸ್ಟಡಿ ದ ವರ್ಡ್ಸ್. ಫಸ್ಟ್ ಒನ್ ಟಾಸ್ಕ್, ಈಚ್ ಆಫ್ ದ ಫಾಲೋವಿಂಗ್ ಸೆಂಟೆನ್ಸಸ್ ಹ್ಯಾಸ್ 2 blanks. Fill in the blanks with appropriate form of the words given in brackets. One is done for you. Example, Shankara has dash to help me. Do you think we will remember his dash promise? So answer ಏನಾಗಿತ್ತಪ್ಪ ಅಂತಂದರೆ ಶಂಕರ ಹ್ಯಾಸ್ ಪ್ರಾಮಿಸ್ಡ್ ಟು ಹೆಲ್ಪ್ ಮೀ. ಡು ಯು ಥಿಂಕ್ ಹಿ ವಿಲ್ ರಿಮೆಂಬರ್ ಹಿಸ್ ಪ್ರಾಮಿಸ್ ಅಂತಕ್ಕಂಥದ್ದು. ಅಂದರೆ ಬ್ರ್ಯಾಕೆಟ್ದಲ್ಲಿ ಕೊಟ್ಟಿರ್ತಕ್ಕಂಥ ಏನು ಮಾಡಿದಾರಪ್ಪ ಅಂದ್ರೆ ವರ್ಡನ್ನು, ಸೊ 2 blanksಲ್ಲಿ ಅಪ್ರೋಪ್ರಿಯೇಟು ಅದರ ಫಾರ್ಮ್ಗಳನ್ನು ಬರೀಬೇಕು. ನೋಡೋಣ. ಫಸ್ಟ್ ಸೆಂಟೆನ್ಸಲ್ಲಿ ಜಡ್ಜ್ ಅಂತ ಕೊಟ್ಟಿದ್ರು, ಅದನ್ನು ಈ ಥರನಾಗಿ ಬರಬೇಕು. ದ ಜಡ್ಜ್ ಸೇಡ್ ದ್ಯಾಟ್ ಓನ್ಲಿ ಫ್ರೆಶ್ ಎವಿಡೆನ್ಸ್ ವುಡ್ ಮೇಕ್ ಹಿಮ್ ಚೇಂಜ್ ಹೀಸ್ ಜಡ್ಜ್ಮೆಂಟ್ ಅಂತಕ್ಕಂಥದ್ದು ಆಗ್ತದೆ. ಸೆಕೆಂಡಲ್ಲಿ ಇರ್ತಕ್ಕಂಥದ್ದು ವರ್ಡ್ ಡಿಫರ್ ಅಂತ ಇದೆ. ಸೊ ಏನು ಬರಿಬೋದು ಅಂತಂದರೆ, ಐ ಡಿಡ್ ನಾಟ್ ನೋಟಿಸ್ ಎನಿ ಸೀರಿಯಸ್ ಡಿಫರೆನ್ಸ್ ಆಫ್ ಒಪಿನಿಯನ್ ಅಮಾಂಗ್ ದ ಡಿಬೇಟರ್ಸ್ ಆಲ್ದೋ ದೇ ಡಿಫರ್ಡ್ ಫ್ರಾಮ್ ಒನ್ ಅನದರ್ ಓವರ್ ಸ್ಮಾಲ್ ಪಾಯಿಂಟ್ಸ್ ಅಂತಕ್ಕಂಥದ್ದು ಇತ್ತು. ಥರ್ಡಲ್ಲಿ ಇರ್ತಿತ್ತು ಆನ್ಸರ್ ಅಂತ ಇದೆ. ಆನ್ಸರ್ ಏನಾಗ್ತದಪ್ಪ ಅಂದ್ರೆ, ಇಟ್ ಈಸ್ ಅ ಫೇರ್ಲಿ ಸಿಂಪಲ್ ಕ್ವಶನ್ ಟು ಆನ್ಸರ್ ಬಟ್ ವಿಲ್ ಹ್ಯಾವ್ ಅಕ್ಸೆಪ್ಟ್ ಮೈ ಆನ್ಸರ್ ಆ್ಯಸ್ ಫೈನಲ್. ಫೋರ್ತದಲ್ಲಿ, ಹರ್ಮಿಟ್ಸ್ ಆರ್ ವೈಸ್ ಮೆನ್, ಹೌ ದೇ ಅಕ್ವೈರ್ ದೇರ್ ವಿಸ್ಡಮ್, ನೋ ಒನ್ ಕ್ಯಾನ್ ಟೆಲ್ ವೈಸ್ ಅಂತಕ್ಕಂಥದ್ದು ಇತ್ತು. ಫಿಫ್ತಲ್ಲಿ, ಇಟ್ ಈಸ್ ನಾಟ್ ನೆಸಸರಿ ದ್ಯಾಟ್ ನೆಸೆಸಿಟಿ ಶುಡ್ ಆಲ್ವೇಸ್ ಬಿ ದ ಮದರ್ ಆಫ್ ಇನ್ವೆನ್ಷನ್. ನೆಸಸರಿ ವರ್ಡದ್ದು ಏನಾಗಿತ್ತು, ಫಾರ್ಮ್ಸ್ಗಳನ್ನು ತುಂಬಬೇಕಿತ್ತು. ಸಿಕ್ಸ್ತ್ದಲ್ಲಿ, ದ ಕಮಿಟಿ ಹ್ಯಾಸ್ ಡಿಸೈಡೆಡ್ ಟು ಮೇಕ್ ಜಗದೀಶ್ ಕ್ಯಾಪ್ಟನ್ ಆಫ್ ದ ಟೀಮ್. ದ ಡಿಸಿಷನ್ ಈಸ್ ಲೈಕ್ಲಿ ಟು ಪ್ಲೀಸ್ ಎವ್ರಿ ಒನ್. ಡಿಸೈಡ್ ಅಂತಕ್ಕಂಥದ್ದು ಫಾರ್ಮ್ಗಳನ್ನು ನಾವೇನು ಮಾಡಿದ್ದೀವಿ ಬರೆದು ಅದನ್ನು ರೆಡ್ಡಲ್ಲಿ ಬೋಲ್ಡ್ ಮಾಡಿದ್ದೀವಿ. ಆಸ್ಕಿಂಗ್ ಫಾರ್ ಫಾರ್ಗಿವ್ನೆಸ್ ಈಸ್ ಆಸ್ ಅ ನೋಬಲ್ ಆ್ಯಸ್ ವಿಲ್ಲಿಂಗ್ನೆಸ್ ಟು ಫಾರ್ಗಿವ್. ಸೊ ಫಾರ್ಗಿವ್ ಅಂತಕ್ಕಂಥ ವರ್ಡ್ದು ಫಾರ್ಮ್ ಅದು. ಇನ್ನು ಸೆಕೆಂಡ್ ಒಕ್ಯಾಬ್ಯುಲರಿಯಲ್ಲಿ ಹೋಗೋಣ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಯೂಸಿಂಗ್ ದ ಫ್ರೇಸಸ್ ಗಿವನ್ ಇನ್ ಬ್ರಾಕೆಟ್ಸ್. ಲುಕ್ ಅಪ್ ಅ ಡಿಕ್ಷನರಿ ಇಫ್ ನೆಸಸರಿ. ಯೂಸ್ ದಮ್ ಇನ್ ದೇರ್ ಕರೆಕ್ಟ್ ಫಾರ್ಮ್ಸ್ ಅಂತ ಇದೆ. ಸೊ ಎಲ್ಲ ವರ್ಡ್ಸ್ಗಳನ್ನು ಕೊಟ್ಟಿದ್ದಾರೆ, ಬಟ್ ಇಲ್ಲಿ ಕರೆಕ್ಟಾಗಿ ಈ ಥರ ಅದನ್ನು ನಾವು ಆನ್ಸರ್ಸ್ ಕೊಟ್ಟಿದ್ದೀವಿ. ಫಸ್ಟ್ ಒನ್ ವಿರಿ ಆಫ್, ಸೆಕೆಂಡ್ ನೌನ್ ಫಾರ್, ಥರ್ಡ್ ಟೈರ್ಡ್ ಆಫ್, ಫೋರ್ತ್ ಲುಕ್ ಆಫ್ಟರ್, ಫಿಫ್ತ್ ಮೇಕ್ ಅ ಪೀಸ್, ಸಿಕ್ಸ್ತ್ ಪೋರ್ಡ್ ಇನ್, ಸೆವೆಂತ್ ಲುಕ್ಡ್ ಆಫ್ಟರ್, ಏಯ್ತ್ ಕೇಮ್ ಅರೌಂಡ್. ಅದರ ಆನ್ಸರ್ಸ್ ಈ ಥರನಾಗಿ ನೀವೇನು ಮಾಡಬೇಕಾಗಿತ್ತು, ಪ್ಯಾರಾಗ್ರಾಫಲ್ಲಿ ನಾವು ಒಂದಂತ ಹಾಕಿದ್ದೀವಲ್ಲ, ನೀವು ಒಂದನ್ನು ಏನು ಮಾಡಬೇಕಲ್ಲಿ ಬರಿಬೇಕಿತ್ತು. 2 ಇದ್ದಿದ್ದು 2 ಬರೀರಿ. ಸೊ ಹೀಗೆ 1ರಿಂದ 8 ಬರೆದು ಇದನ್ನು ಪ್ಯಾರಾಗ್ರಾಫನ್ನು ಕಂಪ್ಲೀಟ್ ಮಾಡಬೇಕು. ದ ಓಲ್ಡ್ ಫಾದರ್, ಸೊ ಫಸ್ಟ್ ಇರೋದೇನು, ವಿರಿ ಆಫ್ ಹೀಸ್ ಮಿಸ್ಚಿವಸ್ ಸನ್. ದ ಸನ್ ವಾಸ್ ನೋನ್ ಫಾರ್ ಹೀಸ್ ಬ್ಯಾಡ್ ಡೇಟ್ಸ್ ಎವ್ರಿವೇರ್. He was so tired of his son's misdeeds that often there used to be bitter quarrels between them. The old man decided not to look after him anymore. One day the son was knocked down by a speeding vehicle. His condition was so serious that the father decided to, fifth ಅಲ್ಲಿ ಏನು ಹಾಕಬೇಕು, make a peace with the son. He poured in all he had on the treatment of his son. He looked after him in such way that the son, last one is the came around very soon. ಇಷ್ಟು ಏನಾಗಬೇಕು ಬರಿಬೇಕಿತ್ತು. ಇನ್ನು ನೆಕ್ಸ್ಟ್ ಟಾಸ್ಕ್ 1 ಅಲ್ಲಿ ಹೋಗೋಣ. ರೀಡ್ ದ ಫಾಲೋವಿಂಗ್ ನ್ಯೂಸ್ ಐಟಮ್ ದ್ಯಾಟ್ ಅಪಿಯರ್ಡ್ ಇನ್ ಅ ನ್ಯೂಸ್ ಪೇಪರ್. Some rogues engaged in trafficking of children kidnapped a small school-going boy. A few pedestrians saw the incident. They requested some youth standing nearby to save the boy. The youth who ran after the rogues saved the boy
The onlookers appreciated the bravery of the youth. A smart school-going boy was kidnapped by some rogues engaged in trafficking of children. The incident was seen by a few pedestrians who requested some youth standing nearby to save the boy. The boy was saved by the youth who ran after the rogues. The bravery of the youth was appreciated by the onlookers. Second task ಗೆ ಹೋಗೋಣ. Complete the paragraph using the passive forms of the words given in the brackets. ಸೊ ಆಲ್ರೆಡಿ ಬ್ರ್ಯಾಕೆಟಲ್ಲಿ ವರ್ಡ್ಸ್ ಕೊಟ್ಟಿದ್ದಾರೆ, ಅದರದ್ದು ಕರೆಕ್ಟಾಗಿ ಪ್ಯಾಸಿವ್ ಫಾರ್ಮ್ಸ್ಗಳನ್ನು ನಾವೇನು ಮಾಡಿದ್ದೀವಿ ಬರೆದು ಅದನ್ನು ಬೋಲ್ಡಲ್ಲಿ ಇಟ್ಟಿದ್ದೀವಿ. ಸೊ ದ ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ ಈಸ್ ಅಬ್ಸರ್ವ್ಡ್ ಆನ್ June 5th every year. Millions of saplings are planted by responsible citizens world over. In schools and colleges, students are given the task of picking all non-biodegradable materials like plastic. They are told how to keep the environment free of pollution. In a practice writing ಗೆ ಹೋಗೋಣ. Discuss in groups and write the story using the clues given. ಸೊ ಫಸ್ಟ್ ಇಲ್ಲಿ ಸ್ಟೋರಿ ಕೊಟ್ಟಿದ್ದಾರೆ, ಅಂದರೆ ಕ್ಲೂ ಇದೆ, ಅದನ್ನು ನೀವು ಸ್ಟೋರಿ ಬರಿಬೇಕಿತ್ತು. ಕ್ಲೂಸ್ ನೋಡುವ. A small lonely railway station of a remote village dash, bad winter night dash, dogs howling dash dash, no lights dash, a passenger waiting for the train dash, train arrives dash dash, gets into the compartment. So dash dash, only one traveler is there dash dash, he asks the new incumbent if he believed in ghosts dash, this man says no dash dash, the other traveler disappears ಅಂತ ಇದೆ. ಆನ್ಸರ್ಸ್ ನೋಡೋಣ. There was a small lonely railway station of a remote village. The passengers were very few. One bad winter night, a passenger came and sat on the bench. There was no light and dogs were howling. That passenger was waiting for the train. When the train arrived, he got into the compartment. There was only one passenger sitting on the seat. That traveler asked the new traveler if he believed the ghosts. The traveler says no. Within a fraction of a minute, the passenger disappeared. Now the traveler was very much astonished and little bit frightened ಅಂತಕ್ಕಂಥದ್ದು ಬರಿಬೇಕು. ಇನ್ನು ಸೆಲ್ಫ್ ಅಸೆಸ್ಮೆಂಟ್ಗೆ ಒಂದು ಚೆಕ್ ಲಿಸ್ಟ್ ಕೊಟ್ಟಿದ್ದಾರೆ. ರೀಡ್ ದ ಸ್ಟೇಟ್ಮೆಂಟ್ಸ್ ಆ್ಯಂಡ್ ಪುಟ್ ಅ ಟಿಕ್ ಮಾರ್ಕ್ ಇನ್ ದ ಅಪ್ರೋಪ್ರಿಯೇಟಿವ್ ಬಾಕ್ಸ್. ಐ ಡಿಸ್ಕಸ್ ದ ಸ್ಟೋರಿ ಇನ್ ಮೈ ಗ್ರೂಪ್. ಸೊ ನಿಮಗೆ ಡಿಸ್ಕಸ್ ಮಾಡೋಕ್ಕೆ ನಿಮಗೆ ಗ್ರೂಪಲ್ಲಿ ಆಗ್ತಿದ್ರೆ ಎಸ್ ಬರೀರಿ, ನೋ ಬರೀರಿ, ಟು ಸಮ್ ಎಕ್ಸ್ಟೆಂಡ್ ಇದ್ದರೆ ನಿಮ್ಮ ವಿಚಾರಗಳಲ್ಲಿ ಬರೀರಿ. ನೆಕ್ಸ್ಟ್, ಐ ವಾಸ್ ಏಬಲ್ ಟು ರೈಟ್ ಆ್ಯನ್ ಇಂಟ್ರೆಸ್ಟಿಂಗ್ ಸ್ಟೋರಿ. ನೆಕ್ಸ್ಟ್, ಐ ಗಿವ್ ಅ ಟೈಟಲ್ ಟು ಮೈ ಸ್ಟೋರಿ. ಐ ಕ್ಯಾನ್ ನರೇಟ್ ದ ಸ್ಟೋರಿ ಯೂಸಿಂಗ್ ವಾಯ್ಸ್ ಮಾಡ್ಯುಲೇಷನ್, ಬಾಡಿ ಲ್ಯಾಂಗ್ವೇಜ್, ಫೇಸಿಯಲ್ ಎಕ್ಸ್ಪ್ರೆಷನ್ ಎಟ್ಸೆಟ್ರಾ ಅಂತ ಇದೆ. ಸೊ ಇಷ್ಟು ಇಲ್ಲಿಗೆ ಎರಡನೇ ಪಾಠ ದ 3 ಕ್ವಶನ್ಸಲ್ಲಿರ್ತಕ್ಕಂಥ ವೊಕ್ಯಾಬ್ಯುಲರಿ ಮತ್ತು ಪ್ರಾಕ್ಟೀಸ್ ರೈಟಿಂಗಲ್ಲಿ ಏನು ಕ್ವಶನ್ಸ್ ಕೊಟ್ಟಿದ್ರಲ್ಲ ಅದನ್ನೆಲ್ಲನೂ ಕೂಡ ನಾವು ಮುಗಿಸಿ ಎರಡನೇ ಪಾಠದ ಕ್ವಶನ್ ಆನ್ಸರ್ ಸಹಿತ ಕಂಪ್ಲೀಟ್ ಆಯಿತು. ಸೊ ನೀವು ನಮ್ಮ ಯೂಟ್ಯೂಬಲ್ಲಿ ಬೇರೆ ವಿಷಯದ ವಿಡಿಯೋಗಳನ್ನ ಸಹಿತ ತಪ್ಪದೆ ತಾವೆಲ್ಲರೂ ಕೂಡ ನೋಡಬೇಕು ಅಂತ ಹೇಳ್ತಾ, ಸೊ ನಾನು